ಆಲ್ ಮಾಸ್ಟರ್ಸ್, ಮಹಾವತಾರ್ ಫೌಂಡೇಶನ್ನ ನಿರ್ಮಾಪಕರಾದ ಪತ್ರಿಜಿಯವರಿಗೂ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ವೇದಿಕೆ ಕಾರ್ಯಕರ್ತರಾದ ಕಾರಣೀಭೂತರಾದ ರಂಗನಾಥ್ ಸರ್ ಅವರಿಗೆ ಹಾಗೂ ನನ್ನ ಗುರು ವೃಂದದವರೆಲ್ಲರಿಗೂ ಹಾಗೂ ನನ್ನ ಜನ್ಮದಾತರಿಗೂ ಹಾಗೆ ಇಲ್ಲಿ ನೆರೆದಿರುವಂತ ನನ್ನ ಆತ್ಮ ಬಂಧುಗಳೆಲ್ಲರಿಗೂ ವಂದಿಸುತ್ತಾ, ನಾನು ಈ ದಿನ ಏನು ಅಂದ್ರೆ ಬೆಳಗ್ಗೆ ಶಾರದಾ ಪಾಟೀಲ್ ಮೇಡಮ್ ಕೂಡ ಹೇಳಿದ್ದಾರೆ ಅನ್ಸುತ್ತೆ, ಸ್ವಲ್ಪ ಆಯುರ್ವೇದಿಕ್ ಮನೆ ಮದ್ದುಗಳ ಬಗ್ಗೆನೆ ಮಾತಾಡೋಣ ಅಂತ ಅನ್ಕೊಂಡಿದೀನಿ. ನನಗೆ ಗೊತ್ತಿರುವಂತದ್ದು ಒಂದ್ 4-5 ಅದು ನಮ್ಮ ಮನೆಯಲ್ಲಿ ಕೈ ತೋಟದಲ್ಲಿ ಬೆಳೆಯುವಂತದ್ದು. ನಮ್ಮ ಸಣ್ಣ ಪುಟ್ಟದಾಗ ಒಂದು ಕೈ ತೋಟ ಇಟ್ಟಿರುತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ ಒಂದು ಪಾಟಲ್ಲಿ ಆ ತರ ಪಾಟಲ್ಲಿ ಬೆಳೆದಿರುವಂತ ಒಂದು ಸಸ್ಯಗಳಿಂದ ಕೂಡ ನಾವು ನಮ್ಮ ಆರೋಗ್ಯನ ಯಾವ ರೀತಿ ಕಾಪಾಡ್ಕೋಬಹುದು. ಸಣ್ಣ ಪುಟ್ಟ ಯಾವ್ದಾದ್ರು ಮನೆಗೆ ಈಗ ಒಂದು ತರಕಾರಿನೇ ಬೇಕು ಅಂತಿಲ್ಲ, ಆ ತರಕಾರಿ ಇಲ್ಲದ ಟೈಮಲ್ಲಿ ಕೂಡ ಇದ್ಯಾವ್ದಾದ್ರು ಒಂದ್ ಸಣ್ಣ ಒಬ್ರು ಇಬ್ರು ಇದ್ದಾಗ ಆ ಗೊಜ್ಜು ಚಟ್ನಿ ಇಂಥದೆಲ್ಲ ಮಾಡ್ಕೊಂಡು ನಾವು ನಮ್ಮ ಆರೋಗ್ಯಕ್ಕೂ ಅದು ಒಳ್ಳೇದಾಗಿರುತ್ತೆ, ಆ ಸಮಯನೂ ಕೂಡ ನಿಭಾಯಿಸಿರುತ್ತೆ. ಈ ತರದನ್ನ ನಾನು ಹೇಳ್ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್. ಧನ್ಯವಾದ ಅವಕಾಶಕ್ಕೆ. ಏನಪ್ಪಾ ಅಂತ ಅಂದ್ರೆ ಈಗ ಎಲ್ಲರಿಗೂ ಗೊತ್ತಿರುತ್ತೆ ದೊಡ್ಡ ಪತ್ರೆ, ಒಂದೆಲಗ, ಮತ್ತೆ ನುಗ್ಗೆ ಸೊಪ್ಪು, ಕರಿಬೇವು ಸೊಪ್ಪು, ಇನ್ಸುಲಿನ್ ಎಲೆ, ಹಾಗೆ ಒಂದು ಪುಂಡಿ ಸೊಪ್ಪು ಅಂತ ಬರುತ್ತೆ, ಪುಂಡಿ ಸೊಪ್ಪು, ಟಚ್ ಮಿ ನಾಟ್. ಎಲ್ಲಕ್ಕಿಂತ ಟಚ್ ಮಿ ನಾಟ್ ಅಂತಂದ್ರೆ ಅದೇ ಮುಟ್ಟದ ಮುನಿ ಅಂತ ಅಂದ್ಬಿಟ್ಟು ನಾವು ಚಿಕ್ಕವ್ರಲ್ಲಿ ಇರ್ಬೇಕಾದ್ರೆ ಅದನ್ನ ಮುಟ್ಟೋದು, ಅದು ಮುಚ್ಕೊಳತ್ತೆ, ಮತ್ತೆ ಅದು ತೆಗಿ ತನಕ ನಿಂತ್ಕೊಂಡು ನೋಡ್ತಾ ಇರೋದು, ಇದೊಂಥರ ನಾನು ಸಣ್ಣ ವಯಸ್ಸಲ್ಲಿ ಮಾಡ್ತಾ ಇದ್ದಿದ್ದು. ಅದು ಏನಂದ್ರೆ ಬರೀ ಆಟಕ್ಕೆ ಮಾತ್ರ ಉಪಯೋಗಿಸ್ಕೊತಿದ್ವಿ, ಅದ್ರಲ್ಲಿ ಏನ್ ಔಷಧೀಯ ಗುಣ ಇದೆ, ಅದನ್ನ ಯಾವ್ದಕ್ ಬಳಸ್ಬೇಕು ಅನ್ನೋದೆಲ್ಲ ಗೊತ್ತಿರಲ್ಲ ನಮಗೆ. ಈಗ ಮೇಡಮ್ ಹೇಳ್ದಂಗೆ ನಾವು ಸ್ವಲ್ಪ ದೊಡ್ಡವರಾದಾಗ ಯಾರು ಏನಾದ್ರು ಹೇಳ್ದಾಗ ನಮ್ಗೆ ಅವತ್ತು ತಿಳುವಳಿಕೆ ಇರಲ್ಲ, ಬೇಕಾಬಿಟ್ಟಿ ಯಾವ್ದು ಹೇಳಿದ್ರು ಬೇಕಾಬಿಟ್ಟಿ ಏನ್ ಅದರಿಂದ ಬಿಡು, ಅವ್ರಿಗೇನಾದ್ರು ಇದ್ ಮಾಡ್ಕೋತಾರೆ ಅಂತ ನಾವು ಬೇಕಿಲ್ಲ ಅದು ಅನ್ನೋ ತರ ನಾವು ಅನ್ಕೊಂಡ್ವಿ. ಈಗ ಎಲ್ಲಾನು ನಾವು ಜ್ಞಾನೋದಯ ಎಲ್ಲ ಒಂದ್ ಸಣ್ಣ ವಿಷಯನ ನಾವು ಆಳ್ ತಕೊಂಡೋದ್ರೆ ಅದ್ರಲ್ಲಿ ಎಷ್ಟು ವಿಷಯ ಇರುತ್ತೆ, ಅದೆಲ್ಲ ನಾವು ಬೇಕಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಂತ ಒಂದು ಸ್ಟೇಜಿಗೆ ಬಂದಿದೀವಿ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಅರಿವು ಅನ್ನೋದು ತುಂಬಾ 60 ಆದ್ಮೇಲೆ ಜಾಸ್ತಿ ಅರಿವು ಬರುತ್ತೋ ಏನೋ ಗೊತ್ತಿಲ್ಲ. ಅವಾಗ್ಲೂ ಮಾಡ್ತಿದ್ವಿ ಅಂದ್ರೆ ಬೇಕಾಬಿಟ್ಟಿ, ಅದೇ ನಾನು ಹೇಳಿದ್ನಲ್ಲ, ಏನೋ ಒಂದ್ ಮಾಡ್ಬೇಕು, ಕೇಳ್ಬೇಕಷ್ಟೇ. ಇವ್ ನಾವು 15-16 ವರ್ಷದಲ್ಲಿ ಒಂಥರ, ಆಮೇಲೆ 18 ವರ್ಷ ಅದೆಲ್ಲ ಒಂದು ಹುಚ್ಚು ಕುದುರೆ ವಯಸ್ಸು ಅಂತಾರಲ್ಲ, ಹಂಗೆ ಹುಚ್ಚು ಕೋಡಿ ಮನಸ್ಸು 16ರ ವಯಸ್ಸು ಅಂತ ಯಾವ್ದೋ ಹಾಡಲ್ಲೆಲ್ಲ ಬರುತ್ತೆ. ಇವಾಗ 60ರ ವಯಸ್ಸು ಅದು. ಅವಾಗ ಅವ್ರಿಗೆ ಓದಕ್ಕೆ ಬರೆಯಕ್ಕೆ ಹುಚ್ಕೊಡಿ, ಓದಕ್ ಕೂತ್ಕೊಳ್ಳಿ ಅಂದ್ರೆ ಅವ್ರ ಪಿಕ್ಚರ್ಗೆ ಹೋಗ್ಬೇಕಿತ್ತು, ಅಲ್ಲೆಲ್ಲ ಆಟ ಆಡ್ಬೇಕಿತ್ತು ಅನಿಸ್ತಿತ್ತು ಮಕ್ಕಳಿಗೆ. ಈಗ ನಮ್ಗೇನ್ ಅನ್ಸುತ್ತೆ 60 ವಯಸ್ಸಲ್ಲಿ ಅಂತ ಅಂದ್ರೆ ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂದ್ರೆ ಇವತ್ತೆಲ್ಲ ಹೋಗ್ಬೇಕಿತ್ತು, ಇದು ಮಾಡ್ಲಿಲ್ಲ, ಅದು ಮಾಡಿಲ್ಲ, ಈ ಸಾಮಾನ್ ತಂದಿಲ್ಲ, ಆ ಸಾಮಾನ್ ತಂದಿಲ್ಲ, ಇವತ್ತು ಇದನ್ಸುತ್ತೆ. ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂದ್ರೆ ನಾವು ಇನ್ನು ಧ್ಯಾನ ನಮ್ಗೆ ಅವ್ರು ಓದಕ್ ಕೂತ್ಕೊಳ್ಳಿಂದಾಗ ಮಕ್ಳು ಹೆಂಗ್ ಮಂಡ್ ಬೀಳ್ತಿದ್ರು ಆ ತರ ಅನಿಸ್ತಾ ಇದೆ ಏನೋ ಅನಿಸುತ್ತೆ ಒಂದೊಂದ್ ದಿನ ನಮಗೂ. ಅಂದ್ರೆ ಈಗಾಗ್ಲೇ 75% ಧ್ಯಾನದ ಬಗ್ಗೆ ನಾವು ಗುರುಗಳು ಎಷ್ಟು ನಮ್ಗೆ ತೀಡಿ ನಾವೊಂದು ವಿಗ್ರಹ ಮಾಡಿ ಕೂರ್ಸಿದ್ದಾರೆ. ಇನ್ನು ಮುಂದಕ್ಕೆ ನಾವು ಅನುಭವಿಸ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಆಗಿರುತ್ತೆ. ಅದ್ರ ಮಧ್ಯೆ ಈಗ ನಾನು ಹೇಳ್ತಾ ಇದ್ದಿದ್ದು ಯಾವ್ದೋ ಕಡೆಗೆ ಹೋಯ್ತು ಅಂತ ಅನ್ಸುತ್ತೆ. ಈಗ ಏನಂತಂದ್ರೆ ಈ ಮನೇಲಿ ನಾವು ಬೆಳ್ಕೊಳ್ಳೋಂತ ಒಂದು ಔಷಧೀಯ ಸಸ್ಯಗಳು, ಈ ಅದ್ ಹೇಳಿದ್ನಲ್ಲ, ಕೈ ತೋಟದಲ್ಲಿ ನಮ್ಗೆ ಏನ್ ಸಿಗುತ್ತೆ, ಒಂದಲ್ಗ ಒಂದ್ ಸಣ್ಣದೊಂದು ಕೈ ತೋಟದಲ್ಲಿ ಬೇಕಾದ್ರೆ ಹಾಕೋಬಹುದು. ಅದು ಇನ್ನೂ ಪಾಟಲ್ಲಿ ಕೂಡ ಹಾಕೊಂಡು ಒಂದ್ 20 ಎಲೆ ಇದ್ರೆ ಸಾಕು, ಒಂದು ಚಿಕ್ಕದ ಒಂದು 20 ಎಲೆ ಇದ್ರು ಒಂದೊಲ್ಗ ಸೊಪ್ಪೊಂದು ಚಟ್ನಿ ಎಲ್ಲ ಮಾಡ್ಬೋದು, ಅದು ತಂಬುಳಿ ಮಾಡ್ಬೋದು. ಅದರಿಂದ ಏನು ಉಪಯೋಗ, ಅಡುಗೆ ಮಾಡೋದು ಗೊತ್ತಿರುತ್ತೆ, ಉಪಯೋಗ ಏನು ಅಂತ ಗೊತ್ತಿಲ್ಲ, ಏನೋ ಮಾಡ್ಬೇಕು ಮಾಡಿರ್ತೀವಿ. ಅದರಿಂದ ಜ್ಞಾಪಕ ಶಕ್ತಿಗಾಗುತ್ತೆ, ನರಗಳ ವೀಕ್ನೆಸ್ ಆಗುತ್ತೆ, ರಕ್ತ ಶುದ್ಧಿ ಆಗುತ್ತೆ, ರಕ್ತ ವೃದ್ಧಿ ಆಗುತ್ತೆ, ಜೊತೆಗೆ ಒಂದೆಲ್ಗ ಕೂದಲು ಬೆಳವಣಿಗೆ ಕೂಡ ಉಪಯೋಗ ಆಗುತ್ತೆ ಅಂತ ಎಲ್ಲ ಹಿರಿ ಮಾಸ್ಟರ್ಗಳೆಲ್ಲ ಹೇಳಿದ್ದಾರೆ, ಮೊದಲೇ ಗೊತ್ತಿರುತ್ತೆ. ಅದು ಒಂದನೇದಾಯ್ತು. ನಾನು ಒಂದು 10 ಹೆಸರು ಹೇಳ್ಬಿಡ್ತೀನಿ, ಆಮೇಲೆ ಉಪಯೋಗ ಹೇಳ್ತೀನಿ. ಒಂದೆಲ್ಗ, ದೊಡ್ಡ ಪತ್ರೆ, ಹಾಗೆ ಬಂದು ಇದು ನುಗ್ಗೆ ಸೊಪ್ಪು ಎಲ್ಲರಿಗೂ ಗೊತ್ತಿರುತ್ತೆ, ಕರಿಬೇವು, ಇನ್ಸುಲಿನ್ನು, ಪುಂಡಿ ಸೊಪ್ಪು, ಟಚ್ ಮಿ ನಾಟ್, ಅರಿಶಿನದ ಕೊನೆ, ಗರಿಕೆ, ಗೋಧಿ ಹುಲ್ಲು. ಇಷ್ಟು ನಾವು ಇದ್ರಲ್ಲೇ ಸಿಗುತ್ತೆ, ನಮ್ಮ ಒಂದು ಕೈ ತೋಟದಲ್ಲಿ ಸಿಗುತ್ತೆ, ಅಥವಾ ಒಂದು ಪಾಟಲ್ಲಿ ಕೂಡ ಬೆಳೆಸ್ಕೋಬಹುದು. ಇವಿಷ್ಟರಲ್ಲಿ ಒಂದು 5 ತರದ್ದು ನಾವು ಅಡಿಗೆ ಊಟಕ್ಕೆ ಏನ್ ಬಳಸ್ತೀವಿ, ಜ್ಯೂಸ್ಗೆ ಏನ್ ಬಳಸ್ತೀವಿ ಅನ್ನೋದನ್ನ ಹೇಳ್ತೀನಿ. ನಾವು ಅಡಿಗೆ ಊಟಕ್ಕೆ ಅಂತ ಅದೇ ಒಂದೆಲ್ಗ ಹೇಳ್ದೆ. ಅಲ್ಲಿಂದ ಬಂದ್ರೆ ದೊಡ್ಡ ಪತ್ರೆ ಎಲ್ಲರಿಗೂ ಗೊತ್ತು. ದೊಡ್ಡ ಪತ್ರೆಯಲ್ಲಿ ತುಂಬಾ ಔಷಧೀಯ ಗುಣ ಇದೆ. ಔಷಧೀಯ ಗುಣ ಅಂತ ಅಂದ್ರೆ ಒಂದ್ ಸಣ್ಣ ಚರ್ಮದ ಮೇಲೆ ಒಂದ್ ನವೆ ಬಂತು, ಏನೋ ಒಂದ್ ಸಣ್ಣ ಇರ್ವೆ ಕಚ್ಚೋದು ಕೂಡ ಒಂದ್ ಎಲೆ ಕಿತ್ಕೊಂಡು ಅದನ್ನ ಚರ್ಮ ಮೇಲೆ ಈ ತರ ಹಿಂಗ್ ಸವರ್ಬಿಟ್ರೆ ಒಂದು 10 ನಿಮಿಷಕ್ಕೆ ಅದು ರಿಲೀಫ್ ಆಗಿರುತ್ತೆ. ಪೇನ್ ಕಿಲ್ಲರ್ ಆಗೂ ವರ್ಕ್ ಮಾಡುತ್ತೆ ದೊಡ್ಡ ಪತ್ರೆ, ಜೊತೆಗೆ ಆರೋಗ್ಯಕ್ಕೂ ಒಳ್ಳೇದು. ಆಮೇಲೆ ನಾವು ಚಟ್ನಿ ಮತ್ತೆ ಗೊಜ್ಜು ತಂಬುಳಿ ಇದೆಲ್ಲ ಮಾಡ್ಕೊಂಡು ಆಹಾರಕ್ಕೆ ಕೂಡ ನಾವು
ಉಪಯೋಗಿಸ್ಬೋದು. ಅದು ಒಳಗಡೆ ಇನ್‌ಲರ್ ಆಗಿ ಕೆಲಸ ಮಾಡುತ್ತೆ ನಾವು ತಿಂದಾಗ. ಇದು ಮೇಲ್ಸೌರದಿಕ್ಕೆ ಈ ದೊಡ್ಡ ದೊಡ್ಡ ಪೈತ್ಯ ಗಂಧೆಗಳು ಅಂತ ಮೈ ಮೇಲೆ ತುರ್ಕೆ ಎಲ್ಲ ಬರ್ತಿತ್ತು ಅವಾಗ. ಅದೆಲ್ಲ ಬಂದಾಗ ಒಂದು 10 ಎಲೆ ತಗೊಂಡ್ಬಂದ್ಬಿಟ್ಟು ಚೆನ್ನಾಗಿ ರಸ ಹಿಂಡಿ, ಅದನ್ನ ಹಚ್ಬಿಟ್ಟು ನೆಲ್ಲುಲ್ಲು ಅಂತಾರಲ್ಲ, ನೆಲ್ಲು ಅಂತಂದ್ರೆ ಭತ್ತ. ಭತ್ತದ ಹುಲ್ಲಿರುತ್ತೆ ಅದನ್ನ ಬೂದಿ ಮಾಡಿ, ಆ ಬೂದಿಯಿಂದ ಮೈಗೆಲ್ಲ ಸವರ್ಬಿಟ್ಟು ಔಷಧಿ ಮಾಡ್ಕೋತಿದ್ರು. ಈಗಿನ ತರ ದಿಢೀರ್ ಅಂತ ಮಾತಾತ್ರ ಒಂದ್ ಸಣ್ಣ ಗುಳ್ಳೆ ಬಂತು ಶಾಪಿಗ್ ನಡಿ ಅಂತ ಶಾಪಿಗ್ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಈಗ ಒಂದು ಬೀದಿಗೊಂದು ಮೆಡಿಕಲ್ ಸ್ಟೋರ್‌ಗಳು, ಮೆಡಿಕಲ್ ಶಾಪ್‌ಗಳಾಗಿರೋದ್ರಿಂದ ಈಗೆಲ್ಲರಿಗೂ ಅದೇ ಒಂದು ನಾವೇನ್ ಹೇಳಿದ್ರು, ಇಲ್ಲಪ್ಪ ಮೊದ್ಲು ಅದನ್ನ ನೋಡ್ತೀವಿ, ಆಗ್ಲಿಲ್ಲ ಅಂದ್ರೆ ಇದನ್ನ ಮಾಡ್ತೀವಿ ಅಂತ ಬರ್ತಾರೆ. ಇದು ದೊಡ್ಡ ಪತ್ರೆದಾಯ್ತು. ನೆಕ್ಸ್ಟ್ ಹಾಗೆ ಬಂತ ಅಂದ್ರೆ ನುಗ್ಗೆ ಸೊಪ್ಪು. ನುಗ್ಗೆ ಸೊಪ್ಪು ಬರೀ ಸಾರು, ಪಲ್ಯ ಇದಿಷ್ಟಕ್ಕೆ ಮಾತ್ರ ಉಪಯೋಗಿಸೋದು. ಸ್ವಲ್ಪ ಜನಕ್ಕೆ ಗೊತ್ತಿತ್ತು. ಅದು ಒಂದ್ ಕಡೆ ತನಕ ಗೊತ್ತೇ ಇಲ್ಲ. ನಾನು ಉದಾಹರಣೆಗೆ ಅಲ್ಲೊಬ್ರು ಮೇಡಮ್ ಗಂಡ ಅಂತಿದ್ರು, "ಏನದು ಮರ ಇದ್ದಂಗಿದೆ, ಸೌದೆ ಕಡ್ಡಿ ಇದ್ದಂಗಿದೆ. ಒಣಗ್ಕೊಂಡ್ರೆ ಅದು ಸೌದೆ ಆಗುತ್ತೆ. ಅದನ್ನ ತೆಗೆದು ಕಾಯಿ ಸಾರು ಮಾಡ್ತೀಯಲ್ಲ" ಅಂತ ಅಂತಿದ್ರು. ನಮ್ಮ ಮನೆ ಹತ್ರದವ್ರೇನೆ. ಅದ್ ನನಗ್ ಗೊತ್ತಿತ್ತು. ಅದೇನಪ್ಪಾ ಅಂದ್ರೆ ನಾವೊಂದ್ 10 ನುಗ್ಗೆಕಾಯಿ ಕೊಟ್ಟು ಕಳ್ಸಿದ್ರೆ ಒಂದ್ 5ನ ಅವ್ರಿಗೆ ಪಕ್ಕಕ್ಕೆ ಇಟ್ಬಿಟ್ರು. ಅದು ಒಣಕೊಂಡಿರೋದು. ಅವಾಗ ಅದು ಒಣದಂಗಿದೆ. ಆ ಕಟ್ಟಿಗೆ ಹಾಕೊಂಡು ಬೇಸ್ ನೆನೆ ಸಾರು ಮಾಡಿದ್ಲು ಅಂತ ಹೇಳ್ತಿದ್ರು. ಆ ನುಗ್ಗೆಕಾಯಲ್ಲಿ ಏನೇನೆಲ್ಲ ಇದೆ. ನುಗ್ಗೆಕಾಯಿನ ಮಹಿಮೆ ಏನು ಅಂತಂದ್ರೆ ಒಂದ್ ಹಾಡ್ಗಳೆಲ್ಲ ಬಂದಿದೆ. ಜೊತೆಗೆ ನರ ವೀಕ್‌ನೆಸ್ ಇಂದ ಹಿಡಿದು ನುಗ್ಗೆಕಾಯಿನ ಒಂದು ಸಣ್ಣ ಕೊಬ್ಬರಿ ಎಣ್ಣೆಲಿ ಹಾಕ್ಬಿಟ್ಟು ಒಂದು ಎಳೆ ನುಗ್ಗೆಕಾಯಿನ ಬೇಯಿಸ್ಬಿಟ್ಟು ಸಣ್ಣದು ಒಳಗಡೆಯಿಂದ ತಿರುಳ್ ತೆಗೆದ್ಬಿಟ್ಟು ಬೇಯಿಸಿ ಆ ಎಣ್ಣೆ ಸೋಸಿಟ್ಕೊಂಡು ಕಾಲ್ ನೋವು, ಮಂಡಿ ನೋವು, ನರ ನೋವುಗಳಿಗೆಲ್ಲ ಅದನ್ನ ತೀರ್ಕೋಬಹುದು. ಜೊತೆಗೆ ಪಚ್ಚ ಕರ್ಪೂರ ಸೇರಿಸಿ. ಇದು ದಿಢೀರ್ ಅಂತ ಮಾಡುವಂತ ಸಣ್ಣ ರೆಮಿಡಿಗಳು. ನಮ್ಗೇನಿಲ್ಲ ಅಂದ್ರೆ ನುಗ್ಗೆಕಾಯಿ ಒಂದ್ ಕಾಯಿ ಹಿಂದ್ಗಡೆ ಇರುತ್ತೆ. ಒಂದ್ ಬೀದಿ ಬಾಗ್ಲಲ್ಲ ಅದು ಜಾಸ್ತಿ ಮುಸ್ಲಿಮ್ಸ್ ಏರಿಯಾದಲ್ಲಂತ ತುಂಬಾ ನುಗ್ಗೆ ಸೊಪ್ಪನ್ನ ಮನೆಗೆಲ್ಲ ಹಾಕೊಂಡಿರ್ತಾರೆ. ಅವ್ರಿಗೆ ತುಂಬಾ ಅದ್ರ ಉಪಯೋಗ ತಿಳ್ಕೊಂಡಿದ್ದಾರೆ. ಜೊತೆಗೆ ಅದರಿಂದ ಇನ್ನೇನು ಅಂದ್ರೆ ಸೊಪ್ಪು, ಕಾಯಿಂದಾಯ್ತು ಮತ್ತೆ ಸೊಪ್ಪು. ಸೊಪ್ಪಲ್ಲಿ ಅಂತಂದ್ರೆ ತುಂಬಾ ಶುಗರ್ ಪೇಷಂಟ್‌ಗಳಿಗೆ ಅದು ತುಂಬಾ ಹೇಳ್ ಮಾಡ್ಸಿದೊಂದು ಔಷಧಿ ಅಂತಲೇ ಅನ್ಬೋದು. ಇದು ಬೇರೆ ಹೊರದೇಶಗಳಿಗೆಲ್ಲ ಹೋಗ್ತಾ ಇದೆ ಅಂತೆಲ್ಲ ಟಿವಿಲಿ, ಮೊಬೈಲಲ್ಲೆಲ್ಲ ತೋರಿಸ್ತಾ ಇರ್ತಾರೆ. ಎಲ್ಲರಿಗೂ ಗೊತ್ತಿರುತ್ತೆ. ಇವತ್ತು ನಾನು ಹೇಳೋ ವಿಷಯಗಳೆಲ್ಲ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೂ ಪುನರ್ಮನನ ಅಂತ ಅನ್ಕೋತಾರೆ ಅಂತ ನಾನ್ ಹೇಳ್ತಾ ಇದ್ದೀನಿ. ಅದು ನುಗ್ಗೆ ಸೊಪ್ಪನ್ನ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ಒಂದ್ 5 ನಿಮಿಷ ಒಂದು ಬಟ್ಟೆ ಮೇಲೆ ಆರ್ಸಿ, ಮತ್ತೆ ಅದ್ ನಾಳೆ ಬೆಳಗ್ಗೆ ಆಗೋಷ್ಟ್ರಲ್ಲಿ ಎಲ್ಲ ಅದು ತೆಳು ಎಲೆ ಅದು ಮೊದ್ಲೇ. ಅದೇನಾಗುತ್ತೆ ಅಂದ್ರೆ ಅದೆಲ್ಲ ಒಣಕೊಬಿಟ್ಟು ಚೆನ್ನಾಗ್ ಗರಿ ಆಗುತ್ತೆ. ಒಂದ್ 2 ನಿಮಿಷ ಬೇಕಾದ್ರೆ ಬಿಸ್ಲಲ್ಲಿಟ್ಟು ಅದನ್ನ ಪುಡಿ ಮಾಡಿ ಇಟ್ಕೊಂಡು, ಅದು ಒಗರು ಹೋಗುತ್ತಾ ಇರುತ್ತೆ. ಅದರಿಂದ ನಾವು ಒಂಚೂರು ಜೇನುತುಪ್ಪನೋ ಅಥವಾ ಬಿಸಿನೀರೋ ಇಲ್ಲ ತಾಟಿ ಬೆಲ್ಲನೋ ಸೇರಿಸ್ಕೊಂಡು 1 ಸ್ಪೂನ್ ಬೆಳಗ್ಗೆ ಹೊತ್ತು ಕುಡಿಯೋದ್ರಿಂದ ಶುಗರ್ ಕಡಿಮೆ ಮಾಡ್ಕೋಬಹುದು. ದಿಢೀರ್ ಶುಗರ್ ಮಾತ್ರೆಗಳು ತಗೊಂಡು ಇದು ಮಾಡೋದ್ ಬದಲು ಯಾವುದೇ ಒಂದು ರೆಮಿಡಿನ 9 ದಿನ ಮತ್ತೆ 12 ದಿನ, 21 ದಿನ ಇಂಥದ್ದೆಲ್ಲ ಮಾಡಿದಾಗ ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ಮತ್ತೆ ಈಗ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಬರೀ ಒಗ್ಗರಣೆಗೆ ಮಾತ್ರ ಗೊತ್ತು. ಸುಮಾರು ಜನಕ್ಕೆ ಸಾರಿಗೆ, ಒಗ್ಗರಣೆಗೆ. ಖಾರದ ಪುಡಿ ಮಾಡ್ಬೇಕಾದ್ರೆ ಅದ್ರೊಳಗಡೆ ಒಂಚೂರು ಹಾಕ್ಬಿಡ್ತಾರೆ. ಅದ್ಯಾವ್ದೋ ಅಷ್ಟು 1 ಕೆಜಿ ಮಾಡುವಾಗ ಒಂದಿಷ್ಟು ಸೊಪ್ಪು ಹಾಕಿ ನಾವು ಅದರ ಜೊತೆಗೆ ಬೆರೆಸ್ಕೊಂಡ್ಬಿಟ್ಟಿರ್ತೀವಿ. ಅದ್ರ ಒಂದು ಸಾರಾಂಶ ನಮ್ಮ ಶರೀರಕ್ಕೆ ಒಬ್ಬೊಬ್ಬರಿಗೆ ಎಷ್ಟು ಬೇಕು ಅನ್ನೋದು ಸಿಕ್ಕಿರಲ್ಲ. ಈಗ ಹಸಿ ಸೊಪ್ಪೆ ಸಿಗುತ್ತಲ್ವಾ ಹೇರಳವಾಗಿ. ಯಾಕೆ ಅಂದ್ರೆ ನಾವು ನಾನು ಹೇಳಿದ್ನಲ್ಲ ಕೈ ತೋಟದಲ್ಲಿ ಬೆಳೆದಿರುತ್ತೆ. ಹಿಂದ್ಗಡೆ ಹೋಗ್ತೀವಿ ಅಂತಂದ್ರೆ ಕೈ ತೋಟದಲ್ಲಿ ಒಂದು 4 ರೆಂಬೆ 4 ಎಲೆ ಒಂದು ಎಸಳು ಅಂತನೋ ರೆಂಬೆ ಅಂತನೋ ಏನೋ ಕಿತ್ಕೊಂಬಂದು ಅದನ್ನ ತೊಳೆದ್ಬಿಟ್ಟು ಒಂದು 5 ನಿಮಿಷ ಅದನ್ನ ನೀರಾರ್ತಕ ಬಿಟ್ಟು 1 ಸ್ಪೂನ್ ತುಪ್ಪ ಹಾಕಿ ಅದನ್ನ ಕರಿಬೇವಿನ ಸೊಪ್ಪನ್ನ ಒಂದು ಬಾಂಡ್ಲಿಲಿ ಹಾಕಿ ಹುರಿದ್ಬಿಟ್ಟು ಅದಕ್ಕೆ ನಾವು ಏನ್ ಮಾಮೂಲಿ ಸಾಮಾನುಗಳೆಲ್ಲ ಹಾಕ್ತಿವಿ ಅದನ್ನೇ ಹಾಕ್ಬೋದು. ಅಥವಾ ಒಂಚೂರು ಕೊಬ್ಬರಿ, ಕಡಲೆಬೇಳೆ, ಉದ್ದಿನಬೇಳೆ ಇದನ್ನೆಲ್ಲ ಜೀರಿಗೆ, ಮೆಣಸು ಮತ್ತೆ ಹುಣಸೆಹಣ್ಣು ಇಷ್ಟು ಸೇರಿಸಿ ನಾವು ಹುರಿದ್ಬಿಟ್ಟು ಅದೆಲ್ಲಾನು ಚಟ್ನಿ ತರ ರುಬ್ಬಿಟ್ಟು ಒಂದು ಸಾಸಿವೆ ಹಿಂಗು ಹಾಕಿ ಒಗ್ಗರಣೆ ಮಾಡಿ ಅದು ತಿಂದ್ರೆ ಅದ್ರ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ. ಜೊತೆಗೆ ಈ ಚಳಿಗಾಲಕ್ಕೆ ಅದು ತುಂಬಾ ಒಳ್ಳೆ ಆಹಾರ. ಅದು ಶರೀರನ ಶಾಖವಾಗಿಡುತ್ತೆ. ಒಂದು ಕರಿಬೇವಿನ ಸೊಪ್ಪಲ್ಲಿ ಕ್ಯಾಲ್ಸಿಯಂ ತುಂಬಾ ಇರುತ್ತೆ. ಕ್ಯಾಲ್ಸಿಯಂ ಅಂಶ ಕಡಿಮೆ ಇರೋವ್ರಿಗೆ ಇದು ತುಂಬಾ ಒಳ್ಳೇದು. ಕ್ಯಾಲ್ಸಿಯಂ ತಲೆ ಕೂದಲು ಬೆಳವಣಿಗೆ ಕೂಡ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತಗೊಂಬರ್ತಾರೆ. ಆ ಟ್ಯಾಬ್ಲೆಟ್ ಬಾಟ್ಲಿ ಮೇಲೆ ಕ್ಯಾಲ್ಸಿಯಂ ಅಂತ ಇಷ್ಟು ಅಂತ ಹಾಕಿರುತ್ತೆ. ಆ ಕ್ಯಾಲ್ಸಿಯಂನ ನಾವು ಡೈರೆಕ್ಟ್ ಆಗಿ ನಮ್ಮ ಹಿತ್ತಲಲ್ಲಿ ಬೆಳೆದಿರುವಂತಹ ಸೊಪ್ಪಿನಿಂದಾನೇ ನಾವು ತಯಾರು ಮಾಡ್ಕೋಬಹುದು. ಅದನ್ನ ಕರಿಬೇವಿನ ಸೊಪ್ಪಿಂದ ಬಡ್ಕೊಳಕ್ಕೆ ಅಂತ ಹೇಳ್ತಾ ಇದ್ದೀನಿ. ಸಾರು ಮಾತ್ರ ಬಳಸ್ತಿದ್ದು ಗೊತ್ತು. ಚಟ್ನಿ, ಗೊಜ್ಜು, ತಂಬುಳಿ ಕೂಡ ಎಲ್ಲ ಮಾಡ್ಬೋದು. ಮತ್ತೆ ಪುಡಿ ಮಾಡಿ ಕರಿಬೇವಿನ ಸೊಪ್ಪು ಅಷ್ಟೇ. ಕರಿಬೇವಿನ ಸೊಪ್ಪು ಮತ್ತೆ ಅಗಸೆ ಬೀಜ. ಅಗಸೆ ಬೀಜ ಅಂತ ಇರುತ್ತಲ್ಲ, ಅಗಸೆ ಬೀಜನ ಕರಿಬೇವಿನ ಸೊಪ್ಪು ಎರಡನ್ನೂವೆ ಒಂದ್ ಸ್ವಲ್ಪ ತುಪ್ಪದಲ್ಲಿ ಹುರ್ದು ಅದನ್ನ ಪುಡಿ ಮಾಡಿ ಒಂದ್ ಸಣ್ಣ ಬಾಟ್ಲಲ್ಲಿ ಇಟ್ಕೊಂಡು ಡೈಲಿ ಬೆಳಗ್ಗೆ ಅಥವಾ ಒಂದ್ ಸಾಯಂಕಾಲ ಇವೆರಡು ಟೈಮ್ ತಗೊಂಡಾಗ ಮೋಷನ್ನು, ಜೀರ್ಣಕ್ರಿಯೆ ಎಲ್ಲ ಚೆನ್ನಾಗಾಗುತ್ತೆ. ಮೋಷನ್ನು ಚೆನ್ನಾಗಾಗುತ್ತೆ. ಜೊತೆಗೆ ಅದು ಅಗಸೆ ಬೀಜ ಕೂಡ ವಿಟಮಿನ್ 12 ಇದೆ ಅಂತ ಹೇಳ್ತಾರೆ. ಇನ್ನು ಸುಮಾರು ಅದ್ರಲ್ಲಿರೋಂಥದ್ದೆಲ್ಲ ಇದೆ. ನಾವು ಹೇಳ್ಬೇಕು ಅಂದ್ರೆ ಒಂದೊಂದೇ ಪದಾರ್ಥಗಳ ಬಗ್ಗೆ ಒಂದೊಂದ್ ದಿನ ಕ್ಲಾಸ್ ತಗೋಬೇಕಾಗುತ್ತೆ. ಅಗಸೆ ಬೀಜ ನಾವು ತುಂಬಾ ಬಳಸ್ಬೇಕು. ಯಾಕೆ ಅಂತಂದ್ರೆ ಹೆಂಗಸರ ಒಂದು ಆರೋಗ್ಯ ತನಕ ಅಗಸೆ ಬೀಜ ಡೈಲಿ 1 ಸ್ಪೂನ್ ತಿಂದ್ರೆ ತುಂಬಾ ಒಳ್ಳೇದು. 12, 6 ವಿಟಮಿನ್‌ಗಳು ಅಂತಾನೆ ಹೇಳ್ಬೋದು. ಅಗಸೆ ಬೀಜ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದು ಎಳ್ ತರಾನೇ ಇರುತ್ತೆ. ಇವಾಗೆಲ್ಲ ತಿಳ್ಕೊಂಡಿದ್ದಾರೆ. ಎಲ್ಲರೂ ತಂದು ಬಳಸ್ತಾ ಇದ್ದಾರೆ. ಈ ಬಿಳಿ ಎಳ್ಳು, ಕರಿ ಎಳ್ಳು, ಅಗಸೆ ಬೀಜ ಇಂಥದ್ದು
ಒಂದು 3-4 ಐಟಮ್‌ಗಳನ್ನ ಒಂದೊಂದ್ ಸಣ್ಣ ಸಣ್ಣ ಬಾಟ್ಲಿಗಳಲ್ಲಿ ಹುರಿದು ಅದನ್ನ ಇಟ್ಕೊಂಡ್ರೆ, ಊಟ ಆದ ತಕ್ಷಣ ಏನಾದ್ರು ತಿನ್ಬೇಕು ಅಂದಾಗ ಒಂದ್ ಸ್ಪೂನ್ ಎತ್ಕೊಂಡು ಬಾಯ್ಲಿ ಹಾಕೊಂಡು ಅದನ್ನ ತಿಂತಾ ಇದ್ರೆ ಅದ್ರಲ್ಲಿರೋ ವಿಟಮಿನ್‌ಗಳು ನಮ್ಗ್ ಸೇರುತ್ತೆ. ಜೊತೆಗೆ ಏನಾದ್ರು ತಿನ್ನೋವಂತ ಚಪಲ ಕೂಡ ಹೋಗುತ್ತೆ. ಮತ್ತೆ ನಮಗೆ ಅದ್ರಲ್ಲಿ ಬೇಕಾಗುವಂತ ಜೀರ್ಣಕ್ರಿಯೆಗೆ ಬೇಕಾಗುವಂತ ಒಂದು ಶಕ್ತಿ ಅದ್ರಲ್ಲಿ ನಮಗೆ ದೊರೆಯುತ್ತೆ. ಮತ್ತೆ ಅಗಸೆ ಬೀಜ ಆಯ್ತು. ಪುಂಡಿ ಸೊಪ್ಪು. ಪುಂಡಿ ಸೊಪ್ಪು ಅಂತ ಅಂದ್ರೆ ಅದು ಒಂಥರ ಕಲರು 2 ಕಲರ್ ಇರುತ್ತೆ ಪುಂಡಿನಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಅದು ಕೂಡ ವಿಟಮಿನ್‌ಗಳ ಆಗರ ಅದು. ಎಷ್ಟೋ ಜನಕ್ಕೆ ಅದು ಬೀದಿ ಬೀದಿ ಕಳೆ ತರ ಬೆಳ್ಕೊಂಡಿರುತ್ತೆ. ಸ್ವಲ್ಪ ಮುಳ್ಳಿರೋದ್ರಿಂದ ಅದ್ನ ಯಾರು ಮುಟ್ಟಿರಲ್ಲ, ಬಳಸಿರಲ್ಲ. ಪುಂಡಿ ಕಲರೇ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಯಾವತ್ತಾರ ಒಂದಿನ ಮಧ್ಯದಲ್ಲಿ ನಾನು ತಗೊಂಬಂದ್ ತೋರಿಸ್ತೀನಿ. ಇವತ್ತು ಹೋಗಿದ್ದೆ. ತಗೊಂಬರಕ್ ಆಗ್ಲಿಲ್ಲ. ವಾಕ್ ಹೋಗ್ಬೇಕಾದ್ರೆ ಬೆಳಗ್ಗೆ ನೋಡ್ದೆ. ಕಿತ್ಕೊಂಬರಕ್ಕಾಗಿಲ್ಲ. ಮತ್ತೆ ಒಂದ್ ದಿವಸ ತೋರಿಸ್ತೀನಿ. ಪುಂಡಿದು ತುಂಬಾ ಒಳ್ಳೇದು. ಅದನ್ನ ಕೂಟ್ ತರ ಮಾಡ್ಬಿಟ್ಟು ಅನ್ಕು ಯಾವ್ದಾದ್ರು ಚಪಾತಿ, ರೊಟ್ಟಿ ಇಂಥದ್ದಕ್ಕೆಲ್ಲ ನಾವು ಡೈಲಿ ಈ ಸೊಪ್ಪಿನ ಪಲ್ಯಗಳೆಲ್ಲ ಬಳಸ್ತೀವಲ್ಲ ಅದೇ ರೀತಿ ಪುಂಡಿ ಪಲ್ಯ ಅಂತಾನೆ ಹೇಳ್ತಾರೆ. ಹಾವೇರಿ ಆ ಕಡೆ ಎಲ್ಲ ತುಂಬಾ ಅದನ್ನ ಮಾಡ್ತಾರೆ. ನನಗೆ ಯಾರೋ ಅದನ್ನ ಹೇಳ್ಕೊಟ್ಟಿದ್ರು. ನಾನು ತುಂಬಾ ಬಳಸಿದೀನಿ. ಅದರಿಂದ ಪುಂಡಿನೂ ಕೂಡ ತುಂಬಾ ಒಳ್ಳೇದು ಅಂತ ಹೇಳಕ್ ಇಷ್ಟಪಡ್ತೀನಿ. ಪುಂಡಿ ಆಯಿಲ್ ಅಂತ ಕೂಡ ಸಿಗುತ್ತಂತೆ ಅಂಗಡಿಲಿ. ಬಟ್ ನಾವು ಮನೇಲೇ ಬೆಳ್ಕೊಳ್ಳೋದ್ರಿಂದ ಆಯಿಲ್ ಎಲ್ಲ ತಂದಿಲ್ಲ. ಪುಂಡಿ ಸೊಪ್ಪು, ಪುಂಡಿ ಹೂವು ನೋಡಕ್ ಒಂಥರ ತುಂಬಾ ಒಂಥರ ಬಿಂದಿಗೆ ದಾಸವಾಳ ಅಂತೀವಿ ಆ ತರ ಹೂ ತರ ತುಂಬಾ ಅಟ್ರಾಕ್ಟಿವ್ ಇರುತ್ತೆ. ಒಂಥರ ಲ್ಯಾವೆಂಡ್ರಿ ಕಲರ್ ತರ ಇರುತ್ತೆ. 3 ಕಲರ್ ಇದೆ. ನಾನು 2 ಕಲರ್ ನಾವು ಬೆಳ್ದಿದೀನಿ ಗೊತ್ತು. ಅದರಿಂದ ಹೇಳ್ತಾ ಇದೀನಿ. ಮತ್ತೆ ಇನ್ನೊಂದು ಟಚ್ ಮಿ ನಾಟ್. ಟಚ್ ಮಿ ನಾಟ್ ಅಂತ ಅಂದ್ರೆ ಅದನ್ನ ಅದೇ ಹೇಳಿದ್ನಲ್ಲ ಮುಳ್ಳು ಗಿಡ ಅದು. ಮಕ್ಕಳುಗಳು ಸ್ಕೂಲ್‌ಗೆ ಹೋಗ್ಬೇಕಾದ್ರೆ ಬ್ಯಾಗ್‌ನ ತಗೊಂಡು ಒಂದ್ ಕೋಲ್ ತಗೊಂಡು ಕೈಲಿ ಹಿಡ್ಕೊಂಡು ಅದನ್ನ ಅಲ್ಲಾಡ್ಸೋದು. ಅದೊಂಚೂರು ತಾಗಿದ ತಕ್ಷಣ ಅದಕ್ಕೆ ಮುಚ್ಕೊಳ್ಳೋದು. ಮತ್ತೆ ಒಂದ್ 2 ನಿಮಿಷ ಆ ಕಡೆ ಈ ಕಡೆ ತಿರುಗಾಡ್ಕೊಂಡ್ಬಿಟ್ಟು ಮತ್ತೆ ತೆಗ್ದಿದ್ಯಾ ಅಂತ ಮತ್ತೆ ತೀಟೆ ಮಾಡ್ಕೊಂಡು ಈ ತರ ಮಾಡ್ತಿದ್ವಿ ನಾವು ಅವಾಗ. ಅದ್ರದ್ದು ಅದು ಒಂದು ಉಪಯೋಗ ಏನು ಅಂತ ಗೊತ್ತಿರ್ಲಿಲ್ಲ. ಅದು ಕೂಡ ಫೈಲ್ಸ್‌ಗೆ ತುಂಬಾ ಒಳ್ಳೆ ಔಷಧಿ. ಜೊತೆಗೆ ಅದನ್ನ ತುಪ್ಪದಲ್ಲಿ ತಂದ್ಬಿಟ್ಟು ಅದು ಸ್ವಲ್ಪ ಮುಳ್ಳಿರೋದ್ರಿಂದ ಒಳ್ಳೆ ಕಡೆ ಜಾಗದಲ್ಲಿ ಬೆಳೆದಿರುತ್ತೆ ಅಥವಾ ನಮ್ಮ ಹಿತ್ಲುಗಳಲ್ಲೇ ಬೇಲಿಯಲ್ಲೇ ಬೆಳೆದಿರುತ್ತೆ. ಅದನ್ನ ತಂದ್ಬಿಟ್ಟು ತೊಳ್ದು ಅದನ್ನ ತುಪ್ಪದಲ್ಲಿ ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಬಾಡ್ಸಿ ಮಾಮೂಲಿ ಚಟ್ನಿ ಸಾಮಾನ್ ಏನ್ ಹಾಕ್ತಿವಿ ಆ ಸಾಮಾನ್ ಜೊತೆ ಈ ಕೊತ್ತಂಬರಿ ಕರಿಬೇವಿನ ಸ್ವಲ್ಪ ಎಲ್ಲ ಹಾಕ್ತಿವಲ್ಲ ಅದೇ ರೀತಿ ಅದನ್ನ ಮಾಡ್ಕೊಂಡು ಚಟ್ನಿನ ಸೇರಿಸ್ಕೊಂಡು ತಿಂದ್ರೆ ಫೈಲ್ಸ್ ಕಂಪ್ಲೇಂಟು 20, 21 ದಿನ ತಿನ್ನುವಷ್ಟರಲ್ಲಿ ಅದು ಡೈಲಿ ತಿನ್ಬೇಕು ಅಂತೇನಿಲ್ಲ. 9 ದಿನ ಸಾಕು. 9 ದಿನ ತಿಂದ್ರೆ ಸಾಕಾಗುತ್ತೆ. ಅಥವಾ ಬೇರೆ ಬೇರೆ ರೆಮಿಡಿಗಳ ತರ ಬಳಸ್ತೀನಿ ಜಾಸ್ತಿ ಇದೆ ಅನ್ನೋರು ತುಪ್ಪ ಜಾಸ್ತಿ ಹಾಕೊಂಡು ತಿಂದಾಗ ಅದು ತುಂಬಾ ಅದರ ಒಂದು ಉಪಯೋಗ ನಮ್ಮ ಶರೀರಕ್ಕೆ ಆಗುತ್ತೆ. ಟಚ್ ಮಿ ನಾಟ್ ಜೊತೆಗೆ ಒಂದು ಔಷಧಿಯ ಒಂದು ಮತ್ತೆ ಆಧ್ಯಾತ್ಮದಲ್ಲಿ ಅದೇನೋ ಯಂತ್ರ ಮಂತ್ರ ಅದೆಲ್ಲ ಮಾಡ್ತಾರೆ ಏನೇನೋ ಅಂತಾರಲ್ಲ ಅದ್ರೂ ಕೂಡ ಅದು ತುಂಬಾ ವರ್ಕ್ ಮಾಡತ್ತಂತೆ. ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆದ್ರೂ ಬಳಸ್ತಾರೆ ಅಂತ ಗೊತ್ತು. ಟಚ್ ಮಿ ನಾಟ್ ಗಿಡ ತುಂಬಾ ಒಳ್ಳೇದದು. ನೋಡಿದ್ರೆ ಕಳೆ ತರ ರೋಡೆಲ್ಲ ಬಿದ್ದಿದೆ. ನಾವು ಕಾಲಲ್ಲೆಲ್ಲ ಸುಮ್ನೆ ಹಿಂಗ್ ಕಾಲಲ್ಲಿ ಸೊಗಸ್ಕೊಂಡೆಲ್ಲ ಹೋಗ್ತಿರ್ತೀವಿ. ಎಂತ ಔಷಧೀಯ ಸಸ್ಯ ಇವಾಗ ಅನ್ಸುತ್ತೆ ಇದು ಯಾಕೆ ಬಂದ್ಮೇಲೆ ಯಾವುದೇ ಒಂದ್ ಸಸ್ಯ ಕೂಡ ನಾವು ಕೈ ಮುಟ್ಟಿ ಮುಗಿಬೇಕು ಅದ್ನ ಮುಟ್ಟಿ ಆ ತರ ಅನ್ಸ್ತಾ ಇದೆ. ಅದು ಒಬ್ಬ ಯಾರೋ ಗುರುಗಳು ಹೇಳಿದ್ರಂತೆ ಒಂದು ಶಿಷ್ಯನಿಗೆ, ಯಾರೋ ಇನ್ನೊಬ್ರು ದೊಡ್ಡ ಗುರುಗಳು ಬರ್ತಾರೆ. ಆ ಗುರುಗಳು ಬರೋಷ್ಟ್ರಲ್ಲಿ ಈ ತೋಟ ಎಲ್ಲ ಕ್ಲೀನ್ ಮಾಡ್ಬಿಡು, ಬರಕ್ ದಾರಿ ಮಾಡ್ಕೊಡು ಅಂತ ಹೇಳಿದ್ರಂತೆ. ಆಗ ಶಿಷ್ಯ ಅನ್ನಂತೆ, ಆಗಲ್ಲ ಗುರುಗಳಂದಂತೆ, ನಾನು ಹೇಳಿದ ಕೆಲಸ ನೀನ್ ಮಾಡ್ಬೇಕು ಅಂತ ಅಂದಂತೆ. ಆವಾಗ ಅವ್ನ್ ಶಿಷ್ಯ ಅನ್ನಂತಾನೆ, ಸರ್ ನೀವೇ ಹೇಳಿದೀವಿ ಗುರುಗಳೇ, ಯಾವುದೇ ಒಂದ್ ಸಸ್ಯ ಕೂಡ ನನ್ ತೋಟದಲ್ಲಿ ಬೆಳ್ದಿರೋ ಸಸ್ಯ ಎಲ್ಲ ಕೂಡ ಒಂದ್ ಗರ್ಕೆ ಕಿತ್ತಾಕ್ಬೇಕು. ಅವ್ರು ಯಾರೋ ಬರ್ತಾರೆ ಅಂತ ಅಂದ್ರೆ ಅವ್ರ ದಾರಿ ಮಾಡೋದು ಗರ್ಕೆ ಕಿತ್ತಾಕ್ಬೇಕು. ಆ ಗರ್ಕೆ ಮತ್ತೆ ಇದು ಒಂದು ಗಾಂಧಿ ಮುಳ್ಳು ಅಂತಾರೆ. ಅದು ಕೂಡ ಒಂದು ತಿನ್ನುವಂತದ್ದು ಒಂದು ಸೊಪ್ಪೇನೆ. ಇದನ್ನೆಲ್ಲ ಕಿತ್ತಾಕು ಅಂತೀರಲ್ಲ, ನಾನೇ ಬೆಳೆಸಿರೋದಾಗ್ಲಿ, ಅದು ಪ್ರಕೃತಿ ಕೊಟ್ಟಿರೋದಾಗ್ಲಿ, ಇವತ್ತು ಬೇಕು ಅಂದ ತಕ್ಷಣ ಅದನ್ನ ಬೆಳೆಸೋ ಶಕ್ತಿ ನನಗಿಲ್ಲ. ಅದರಿಂದ ಕಿತ್ತಾಕಕ್ಕೂ ನನಗೆ ಧೈರ್ಯ ಇಲ್ಲ. ಅದ್ರ ಮೇಲ್ ಬೇಕಾದ್ರೆ ಏನೋ ಒಂದ್ ಬಟ್ಟೆನೋ, ಏನೋ ನಡುಮುಡಿನೋ ಹಾಸಿ ಆ ಗುರುಗಳನ್ನ ಕರ್ಕೊಂಬರೋಣ ಅಂತ ಆ ಗುರುಗಳಿಗೆ ಅವನು ಬುದ್ಧಿ ಹೇಳದ್ನಂತೆ. ಯಾಕೆ ಅಂದ್ರೆ ಒಂದಿನ ಗುರುಗಳು ಹೇಳಿದ್ರಲ್ಲ, ಇಂತಿಂತ ಸೊಪ್ಪಲ್ಲಿ, ಇಂತಿಂತ ಗಿಡದಲ್ಲಿ ಇಂತಿಂತ ಮದ್ದಿರದೆ ಅಂತೆಲ್ಲ ಹೇಳಿದ್ರು. ಇವತ್ತು ನೋಡಿ ಅದಕ್ಕೆ ಗುರುಗೆ ತಿರುಮಂತ್ರ ಹೇಳೋದು ಅಂತಾರಲ್ಲ, ಹಾಗಾಗಿ ಅವನು ಹೇಳ್ದ. ಬಟ್ ಅದು ಒಂಥರ ಅವ್ನು ಹೇಳಿದ್ದು ಕರೆಕ್ಟ್ ಆಗೂ ಇತ್ತು. ಗುರುಗಳು ಒಂದು ಪರೀಕ್ಷೆ ಆಯ್ತು. ಓಹ್! ನನ್ನ ಶಿಷ್ಯ ಅದು ಕಿತ್ತಾಕ್ಬಿಡ್ತಾನೇನೋ ಅಂತ ಅವರು ಅಕಸ್ಮಾತ್ ಹೇಳಿದ್ರು. ಅಥವಾ ಅವ್ನ ಪರೀಕ್ಷೆ ಮಾಡಕ್ ಹೇಳಿದ್ರೋ ಗೊತ್ತಿಲ್ಲ. ಅವ್ನು ಕಿತ್ತಾಕ್ಬಿಟ್ಟಿದ್ರೆ ನಾಳೆ ಬಂದ್ಬಿಟ್ಟು ಅಲ್ಲಿ ತಲ ಕಿತ್ಕೊಂಬ ಅಂದ ಸರ್ ನೆನ್ನೆ ಕಿತ್ತಾಕ್ಬಿಟ್ಟಿದ್ದೆ ಅಲ್ಲ ನೀವೆ ಅಂತ ಅಂದ್ಬಿಡ್ತಿದ್ನೇನೋ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾವುದೇ ಒಂದು ಸಸ್ಯ ನಮ್ಗೆ ಬೇಕಾಗುತ್ತೇನೋ ಅಂತ ಹಿಂದು ಮುಂದೆ ಆಲೋಚನೆ ಮಾಡಿ ಬೆಳೆಸುವಾಗಾಗ್ಲಿ, ನೆಡುವಾಗಾಗ್ಲಿ ಒಂದ್ ಸೂಕ್ತ ಜಾಗದಾಗ ಅದನ್ನ ನೆಟ್ಕೊಂಡು ಬೇಕಾಗುವಂತ ಪದಾರ್ಥಗಳನ್ನ ಮಾಡ್ಕೋಬೇಕು. ಇದು ಟಚ್ ಮಿ ನಾಟ್ ಬಗ್ಗೆ ಆಯ್ತು. ಅದೇ ತರ ಬಂದು ಇದು ಗರಿಕೆ ಹುಲ್ಲು. ಗರಿಕೆ ಹುಲ್ಲು ಅಂತ ಅಂದ್ರೆ ಬೆಳಗಿನ ಟೈಮು ಗರಿಕೆ ನಾವು ಬೀದಿಲೆಲ್ಲ ನೋಡಿರ್ತೀವಿ. ಈ ಗಲೀಜ್ ಮಾಡ್ಬಿಡ್ತವೆ ನಾಯಿ ಅದು ಇದು ಅಂತ ಅಂದ್ಬಿಟ್ಟು ಹುಡ್ಕೊಂಡ್ ಹೋಗಿ ಚೆನ್ನಾಗಿರೋ ಕಡೆ ಕಿತ್ಕೊಂಡ್ ಬರ್ಬೇಕು ಅಂತ ಎಲ್ಲಾರು ಈ ಪಾರ್ಕ್‌ಗಳಲ್ಲಿ ಗಿಡಗಳೆಲ್ಲ ಹಾಕಿರ್ತಾರಲ್ಲ, ಅಲ್ಲಿ ನೀರ್ ಹಾಕ್ತಾ ಇರ್ತಾರೆ. ಅದು ನೆರಳಲ್ಲಿ ತುಂಬಾ ಚೆನ್ನಾಗ್ ಬಂದಿರುತ್ತೆ. ಅದ್ರಲ್ಲಿ ರಸ ತುಂಬಾ ಚೆನ್ನಾಗಿರುತ್ತೆ. ಆ ಪಾಟಲ್ಲಿ ಒಂದು ದೊಡ್ಡ ದೊಡ್ಡ ಸಸಿಗಳಿರುತ್ತೆ. ಅದ್ರ ಪಕ್ಕದಲ್ಲಿ ಒಳ್ಳೆ ಶೋಗೆ ಒಂಥರ ತುಂಬಾ ಗ್ರೀನಿಶ್ ಆಗಿ ಬೆಳೆದಿರುತ್ತೆ. ಆ ಗರಿಕೆನ ತಗೊಬಂದು ಒಂದು 20, 21 ಗರಿಕೆ ತಂದು ಗಣೇಶನ್ಗೆ ಅರ್ಪಣೆ ಮಾಡ್ದಂಗೂ ಆಯ್ತು. ಆ ಗರಿಕೆನ ಆಮೇಲೆ ಮತ್ತೆ ಎತ್ಕೊಂಡು
ಒಂದು 5 ನಿಮಿಷ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿಲಿ ಹಾಕಿ, ಆ ಮಿಕ್ಸಿಯಿಂದ ಒಂದು ತೋ ಸೋಸ್ಕೊಳ್ಳುವಂಥದ್ದು ಜಾಡ್ರಲ್ಲಿ ಸೋಸ್ಕೊಂಡು ಅದನ್ನ ಒಂದು ಸ್ವಲ್ಪ ಜೇನುತುಪ್ಪ ಅಥವಾ ತಾಟಿ ಬೆಲ್ಲ ಇದು ಯಾವ್ದಾದ್ರು ಸೇರಿಸ್ಕೊಂಡು ಡೈಲಿ ಒಂದು 8, 9 ದಿವಸ ಅದನ್ನ ಕುಡಿದ್ರೆ ಚರ್ಮ ಶೈನಿಂಗ್ ಬರುತ್ತೆ. ಮತ್ತೆ ಆಂಟಿಬಯೋಟಿಕ್ ಕೂಡ ಗುಣ ಕೂಡ ಇದೆ. ಅದ್ರಲ್ಲಿ ಗರಿಕೆ ಹೂವಿನಿಂದ ಚರ್ಮ ಶೈನಿಂಗ್ ಬರೋದು, ಆಯುರ್ವೃದ್ಧಿ ಕೂಡ ಆಗುತ್ತೆ. ಅದರಿಂದ ಗರಿಕೆ ಕೂಡ ನಮಗೆ ಒಂದು ಔಷಧೀಯ ಸಸ್ಯ. ಅದು ಯಾರಿಗೂ ಗೊತ್ತಿಲ್ಲದ ಪದಾರ್ಥ ಅಲ್ಲ. ನಾವು ಬೆಳಗ್ಗೆ ಎದ್ರೆ ಹಿಂದ್ಗಡೆಗೆ ಹೋದ್ರೆ ನೋಡ್ತೀವಿ, ಮುಂದೆ ಬಂದ್ರೆ ನೋಡ್ತೀವಿ, ಬೀದಿಲೆಲ್ಲ ನೋಡ್ತೀವಿ. ಬಟ್ ಅದ್ರ ಬಗ್ಗೆ ನಮ್ಗ ಅದು ಗೊತ್ತಿರಲ್ಲ. ಅದಕ್ಕೆ ಹೇಳ್ತಾ ಇರೋದು, ನಮ್ಮ ಹತ್ರದಲ್ಲಿ ಇದ್ದಾಗ ಯಾವುದೇ ವಸ್ತುಗಳಿಗಾಗ್ಲಿ ಬೆಲೆ ಇರಲ್ಲ. ಏನೇ ಒಂದ್ ಸಣ್ಣದೇ ಆಗಿರ್ಲಿ, ಒಂದ್ ಪಿನ್ನು ಏನಾದ್ರು ಒಂದ್ ಬ್ಯಾಗಲ್ಲಿ ಇಟ್ಕೊಂಡಿರ್ತೀವಿ ಅಂತ ಇಟ್ಕೊಂಡ್ರಿ, ಒಂದ್ ಸಣ್ಣ ಪಿನ್ನು ಏನೇನೋ ಬ್ಯಾಗೆಲ್ಲ ಕ್ಲೀನ್ ಮಾಡ್ಕೊಂಡು ಆ ಪಿನ್ನ ತೆಗ್ದಾಕ್ಬಿಟ್ಟಿರ್ತೀವಿ. ಅಷ್ಟ್ ದೂರ ಹೋದಾಗ ಒಂದ್ ಚಪ್ಲಿ ಕಿತ್ತೋಗಿರುತ್ತೆ, ಚಪ್ಲಿ ಹೊಲಿಯೋನ್ ಎಲ್ಲೋ ಸಿಕ್ಕಿರಲ್ಲ. ಅಥವಾ ನೆನ್ನೆ ಇತ್ತು ಬ್ಯಾಗಲ್ಲಿ ಹುಡ್ಕಾಡ್ತೀವಿ, ಇವತ್ತು ಸಿಕ್ಕಿರಲ್ಲ. ಅವಾಗ ನಮ್ಗನ್ಸುತ್ತೆ, ಓ ನೋಡು ಬೇಕಾಗಿತ್ತು ಈ ಸಾಮಾನುಗಳು ಅಂತ ನಮ್ಗನ್ಸುತ್ತೆ. ನಮ್ಗೆ ದೂರ ಇದ್ದಾಗ ಅದ್ರ ಬೆಲೆ ಗೊತ್ತೇ ಹೊರ್ತು, ಹತ್ರದಲ್ಲಿದ್ದಾಗ ನಮ್ಮ ಹತ್ರ ಇದ್ದಾಗ ಯಾವುದೇ ಸಾಮಾನಿನ ವಸ್ತುಗಳ್ದ ಬೆಲೆ ಗೊತ್ತಿರಲ್ಲ. ಅದೇ ರೀತಿ ನಾವು ಫೀಸ್ ಕೊಟ್ಕೊಂಡು ಹೋಗಿ ಎಷ್ಟೋ ದೂರ ಹೋಗಿ ಕಲಿಯುವಂತ ಕ್ಲಾಸ್‌ಗಳಿಗೆ, ಈ ಕಾಲೇಜು ಇದು ಎಂತೆಂಥದೆಲ್ಲ ಕಲಿಬೇಕಾದ್ರೆ ನಾವು ಕ್ಲಾಸಲ್ಲಿ ಹೋಗಿ ಒಂದು ಇಷ್ಟು ಫೀಸ್ ಕೊಟ್ಟು ಅಂತ ಇಷ್ಟು ಟೈಮು ಅಂತ ಫಿಕ್ಸ್ ಮಾಡ್ಕೊಂಡು ಕಲ್ತಿರ್ತೀವಿ. ಅದೇ ಮಹತಾರ್ ಟಿವಿನಲ್ಲಿ ನಮ್ಗೆ ಈ ನಮ್ಮ ಮನೆ ಕೂತ್ಕೊಂಡು ನಮ್ ಚೇರ್ ಮೇಲೆ, ನಮ್ ಮಂಚದ ಮೇಲೆ, ನಮ್ ಸೋಫಾ ಸೆಟ್ ಮೇಲೆ ಕೂತ್ಕೊಂಡು ನೀವು ಧ್ಯಾನ ತಗೊಳ್ಳಿ ಅಂತ ಅಂದ್ರುನು ಸ್ವಲ್ಪ ಜನಕ್ಕೆ ಟೈಮ್ ಇಲ್ಲ ಅನ್ನುವಂತ ವಯಸ್ಸು, ಅಂತ ಕಾಲ ಈಗ ನಮಗಾಗಿದೆ. ಅದ್ರಿಂದ ನಾವು ನಮ್ಗ್ ಸಿಕ್ದಾಗ ಮನೆ ಬಾಗಿಲು ಬಂದು ಲಕ್ಷ್ಮಿನ ಆಚೆ ಕಳಿಸ್ದಂಗ್ ಆಗ್ಬಿಡತ್ತೆ. ಈಗ ಮಹತಾರ್ ಟಿವಿನವರು ನಮ್ಗೆ 4 ಟೈಮ್‌ನ 5 ಟೈಮು ನಮ್ಗೆ ಸಮಯಾವಕಾಶ ಮಾಡ್ಕೊಂಡು, ಅವ್ರು 5 ಭಾಷೆ ಮತ್ತು ಇದು ನಮಗ್ ಬೇಕಾದಂತ ಪುಸ್ತಕಗಳು, ಅಷ್ಟೂ ಪುಸ್ತಕಗಳು ತಗೊಂಬಂದು ನಾವು ಓದಕ್ಕಾಗಲ್ಲ. ಆ ತರ ಪುಸ್ತಕಗಳನ್ನೆಲ್ಲ ಸ್ವಾಧ್ಯಾಯ ಮಾಡುವಂತ ಒಬ್ಬೊಬ್ಬರು ತುಂಬಾ ದೊಡ್ಡ ದೊಡ್ಡ ಮಾಸ್ಟರ್‌ಗಳನ್ನ ಕರ್ಸಿ, ಈ ರಮಾ ಮೇಡಮ್ ಆಗ್ಲಿ, ಮತ್ತೆ ನಿನ್ನೆ ಮೊನ್ನೆ ಎಲ್ಲ ಸ್ವಾಧ್ಯಾಯ ಕೊಟ್ರಲ್ಲ ಸುಧಾರಾಣಿಯವರು, ಎಷ್ಟು ಚೆನ್ನಾಗಿರೋಂತ ಮಾಸ್ಟರ್‌ಗಳನ್ನ ಕರ್ಸಿ ನಮ್ಗೆ ಸ್ವಾಧ್ಯಾಯ ಕೊಡ್ತಾ ಇದಾರೆ. ನಮ್ಮ ಬ್ರೈನ್‌ಗೆ ನಿಜವಾಗ್ಲೂ ಇದೆಲ್ಲ ಒಂಥರ ಟಾನಿಕ್ ಅಂತ ಅನ್ಕೋಬೇಕು. ಯಾಕೆಂದ್ರೆ ವಯಸ್ಸಾಯ್ತಾ ಆಯ್ತಾ ಎಲ್ಲ ನರಗಳು ವೀಕ್ ಆಗಿರ್ತವೆ. ಈಗ ನಾವು ಸದೃಢ ಮಾಡ್ಕೋಬೇಕು ಅಂದ್ರೆ, ಈಗ ನಾನು ಹೇಳಿದ್ನಲ್ಲ ಈ ತರ ಮತ್ತೆ ಜೊತೆಗೆ ಗೋಧಿ ಹುಲ್ಲು. ಒಂದು 7 ದಿನ ಆ ಗೋಧಿ ಹುಲ್ಲನ್ನ ತಗೊಂಬಂದು, ಈಗ ರಥಸಪ್ತಮಿ ಹತ್ರ ಬಂತು. ಇದು ಏನು ಅಂತಂದ್ರೆ ನಾಳಿದ್ದು ರಥಸಪ್ತಮಿ ಆಗಿರೋದ್ರಿಂದ ರಥಸಪ್ತಮಿದು ಒಂದು ಶ್ಲೋಕ ಬೇರೆ ಇದೆ. ಜೊತೆಗೆ ಅದನ್ನ ಹೇಳ್ತೀನಿ ಆಮೇಲೆ. ಈ ಗೋಧಿನ ತಗೊಂಬಂದು ಒಂದು ಚಿಕ್ಕದು ಹಿತ್ತಾಳೆ ಪ್ಲೇಟಲ್ಲಿ ಇಟ್ಬಿಟ್ಟು, ಅದ್ರ ಮೇಲೆ ಇವಾಗೆಲ್ಲ ಸೂರ್ಯಂದು ಪ್ರತಿಮೆಗಳೆಲ್ಲ ಸಿಗ್ತಾ ಇದೆ. ಏನಿಲ್ಲ ಅಂತಂದ್ರೆ ಗೋಧಿನೇ ಅದ್ರ ಮೇಲೆ ಒಂದು ನಾಣ್ಯ ಇಟ್ಬಿಟ್ಟು, ಅದು ಸೂರ್ಯಂದು ನಮಸ್ಕಾರ ಮಾಡ್ಕೊಂಡು, ಒಂದಿಷ್ಟು ಎಣ್ಣೆ ಇಟ್ಬಿಟ್ಟು ಅದ್ರ ಮೇಲೆ ಅದನ್ನ ಇಟ್ಕೊಂಡು ನಾವೊಂದು 21 ಶ್ಲೋಕಗಳೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹೇಳೋದು. ಜೊತೆಗೆ 12 ಶ್ಲೋಕಗಳು ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡ್ಬೇಕಾದ್ರೆ, ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಹೇಳ್ತೀವಲ್ಲ, ಅದನ್ನೆಲ್ಲ ಹೇಳ್ಕೊಂಡು ನಾವು ಒಂದು ಆಯಿಲ್ ಬಟ್ಲಲ್ಲಿ ಅದನ್ನ ಇಟ್ಕೊಂಡು ಅದನ್ನ ಮೈಗೆಲ್ಲ ತಿಳ್ಕೊಂಡು ದಿನ ಸ್ನಾನ ಮಾಡ್ತಾ ಬಂದ್ರೆ, ಸೂರ್ಯ ಆರೋಗ್ಯಕಾರಕ. ಬೆಳಗ್ಗೆ ಎದ್ರೆ ಅವನು ಪ್ರತ್ಯಕ್ಷ ದೇವರು. ತಂದೆ ತಾಯಿ ನಮ್ಗೆ ಎಲ್ಲೆಲ್ಲೋ ಸಿಗಲ್ಲ. ಯಾವ್ದೋ ಊರಿಂದ ಯಾವ್ದೋ ಊರಿಗೋ ಬಂದು ಸೇರ್ಕೊಂಡಿರ್ತೀವಿ. ತಂದೆ ತಾಯಿ ಸಿಗಲ್ಲ. ಅಕ್ಕ ತಂಗಿ ಅಣ್ಣ ತಮ್ಮಂದಿರು ನಮ್ಮ ಹತ್ರದಲ್ಲಿ ಇರಲ್ಲ. ಯಾವುದೇ ಒಂದು ದೇವ್ರು ನೋಡ್ಬೇಕಾದ್ರೆ ಎಷ್ಟೋ ದೂರ ಕಿಲೋಮೀಟರ್ ಹೋಗ್ಬೇಕು. ಬೆಳಗ್ಗೆ ಎದ್ದು ಬೆಳಕ್ ಬರೋ ಕಡೆ ಬಂದು ನಿಂತ್ಕೊಂಡು ಸೂರ್ಯನಿಗೆ ಒಂದು ನಮಸ್ಕಾರ ಮಾಡಿ, ಆ ಸೂರ್ಯ ದೇವನ್ನ ನೆನೆಸ್ಕೊಂಡು ನಾವು ಕೈ ಮುಗಿದು, ಅಂದ್ರೆ ಸೂರ್ಯಗೆ ನಮಸ್ಕಾರ ಮಾಡ್ಬೇಕಾದ್ರೆ ಸ್ವಲ್ಪ ಜನ ಸುಮ್ನೆ ಈ ತರ ಎಲ್ಲ ಮಾಡ್ತಾರೆ. ನಮಸ್ಕಾರದ ಬಗ್ಗೆ ಮತ್ತೆ ಇನ್ನೊಂದ್ ದಿನ ಯಾವತ್ತಾದ್ರೂ ಕ್ಲಾಸಲ್ಲಿ ಹೇಳೋಣ ಅಂತ ಇದೀನಿ. ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಯಾವಾಗ್ಲೂ ಈ ತರ ಮಾಡ್ಬೇಕು. ಮೇಲೆ ಮಾಡ್ಬೇಕು. 2 ಅಡಿ ತಲೆ ಮೇಲಿಂದ 1 ಅಡಿ ಮೇಲ್ ಮಾಡ್ಬೇಕು ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ. ಜೊತೆಗೆ 12 ಗಂಟೆ ಮೇಲೆ ಸೂರ್ಯ ನಮಸ್ಕಾರ ಮಾಡ್ಲೇಬಾರ್ದು. ಸಾಯಂಕಾಲ 12 ಗಂಟೆ ಎಲ್ರೂ 3 ಗಂಟೆ ಆಯ್ತು ಸ್ನಾನ ಮಾಡೋದು, ಇವತ್ತು ಇಷ್ಟೊತ್ತಾಯ್ತು, ನೀರಿರ್ಲಿಲ್ಲ, ಕರೆಂಟ್ ಇರ್ಲಿಲ್ಲ. ಅವಾಗ ಪೂಜೆ ಮಾಡ್ಬಿಟ್ಟು ತುಳಸಿ ಕಟ್ಟೆ ಪೂಜೆ ಮಾಡ್ಬಿಟ್ಟು ಸೂರ್ಯನ ಕಡೆ ತಿರ್ಕೊಂಡು ಅದು ಶಾಪ ಆಗುತ್ತಂತೆ. ದೊಡ್ಡ ದೊಡ್ಡ ವಿದ್ವಾಂಸರುಗಳೆಲ್ಲ ಹೇಳ್ತಾ ಇದ್ದಾರೆ. ಅದರಿಂದ ಸೂರ್ಯನಿಗೆ 12 ಗಂಟೆ ಮೇಲೆ ಮಾಡ್ಲೇಬಾರ್ದು. ಉದಯ ಸೂರ್ಯನ್ನೇ ನೋಡ್ಬೇಕು. ಅದನ್ನ ಆಗ್ಲಿಲ್ಲ ಅಂತಾಗ್ಲೇ 9, 10 ಗಂಟೆ ಈಗ ಪರವಾಗಿಲ್ಲ. 12 ಗಂಟೆ ಮೇಲೆ ಅವನು ಈ ಕಡೆ ಪೂರ್ವದಿಂದ ಪಶ್ಚಿಮಕ್ಕೆ ಜಾರದಾಗ ಮಾಡಿದ್ರೆ ಅವನಿಗೆ ಕೋಪ ಬರುತ್ತೆ. ಅದರಿಂದ ಮಾಡಬಾರ್ದು. ಮತ್ತೆ ನಾನು ಹೇಳಿದ್ನಲ್ಲ, ಒಂದು ಗೋಧಿ ಇಟ್ಬಿಟ್ಟು ಆ ಗೋಧಿನ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲೋ ಯಾವುದೋ ತಗೊಂಡೋಗ್ ಕೊಟ್ರೆ ಗ್ರಹ ಶಾಂತಿ ಆದಂಗೂ ಆಗುತ್ತೆ ಅಂತ ಎಲ್ಲ ಹೇಳ್ತಿದ್ರು. ನಮ್ಮ ಹಿರಿಕರು ಮಾಡ್ತಿದ್ರು. ಜೊತೆಗೆ ಅದನ್ನೇ ಬೆಳಗ್ಗೆ ಎದ್ದು ನಾವು ಒಂದು ಚಿಕ್ಕ ಚಿಕ್ಕ ಪಾಟ್‌ಗಳಲ್ಲಿ ಹಾಕೊಂಡು 7 ದಿನ 7 ಪಾಟಲ್ಲಿ ಗೋಧಿ ಹುಲ್ಲನ್ನ ಬೆಳೆಸ್ಕೊಂಡು, ಮೊದಲನೇ ದಿನ ಹಾಕಿರುವಂತ ಒಂದು ಗೋಧಿ ಹುಲ್ಲನ್ನ ಮಿಕ್ಸಿಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಅದು ಕೂಡ ಗರಿಕೆ ಅಷ್ಟೇನೆ ಒಂದು ಪವರ್‌ಫುಲ್ಲು. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲಿ ವಿಟಮಿನ್‌ಗಳು ಸಮೃದ್ಧಿಯಾಗಿರುತ್ತೆ. ನಮಗೆ ಒಂದು ಗ್ರೀನ್ ಜ್ಯೂಸ್ ಅಂದಾಗ ಒಂದು 3, 4 ಗ್ರೀನ್ ಜ್ಯೂಸ್‌ಗಳನ್ನ ನಾವು ಮಾಡ್ಕೊಂಡು ಕುಡಿಬೋದು. ಕರಿಬೇವಿನ ಸೊಪ್ಪು, ಮೆಂತ್ಯ ಸೊಪ್ಪು ಇದೆಲ್ಲ ಸ್ವಲ್ಪ ಕಹಿ ಆಗುತ್ತೆ. ಇದು ರುಚಿನೇ ಇರಲ್ಲ. ಜೊತೆಗೆ ಇದಕ್ಕೊಂಚೂರು ಜೇನುತುಪ್ಪ ಮತ್ತೆ ಒಂಚೂರು ತಾಟಿ ಬೆಲ್ಲ ಅಥವಾ ಮಾಮೂಲಿ ಬೆಲ್ಲ
ಕಲ್ ಸಕ್ಕರೆ ಇದನ್ನೇನಾದ್ರೂ ಬೆರೆಸ್ಕೊಂಡು ನಾವು ಸೇರಿಸ್ಕೊಂಡು ಕುಡಿದಾಗ ತುಂಬಾ ಆರೋಗ್ಯನ ನಮ್ಮ ಅಂಗೈಯಲ್ಲಿ ಆರೋಗ್ಯ ಅಂತಾರಲ್ಲ ಆ ರೀತಿ ನಮ್ಮ ಕೈ ತೋಟದ ಗಿಡಗಳಿಂದ ನಮ್ಮ ಪಾಟಲ್ಲಿ ಬೆಳೆಸ್ಕೊಳ್ಳುವಂತ ಒಂದು 8-10 ಗಿಡಗಳಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬಹುದು, ಅಭಿವೃದ್ಧಿ ಮಾಡ್ಕೋಬಹುದು ಅಂತ ನಾನು ಹೇಳ್ತಾ ಈ ದಿನ ನನಗೆ ಸಮಯ ಕೊಟ್ಟಿದ್ದು ಮುಗಿತೇನೋ ಅಂತ ಅನ್ಕೋತೀನಿ. ಧನ್ಯವಾದ ಮೇಡಮ್, ಇಷ್ಟು ಹೇಳಕ್ಕೆ ಅವಕಾಶ ಮಾಡಿಕೊಟ್ರಿ. ಲಕ್ಷ್ಮಿ ಮೇಡಮ್. ನಮಸ್ತೆ ಮೇಡಮ್, ಕೇಳಿಸ್ತಾ ಇಲ್ವಾ? ಓ ಸಾರಿ ಅದು ಕಾಲ್ ಬಂದಿತ್ತು, ಮ್ಯೂಟ್ ಮಾಡಿದ್ದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಅಂದ್ರೆ ಒಂದು ಗಾದೆ ಇದೆ, ಹಿತ್ತಲ ಗಿಡ ಮದ್ದಲ್ಲ ಅನ್ನೋದು. ಅಂದ್ರೆ ಹಿತ್ತಲ ಗಿಡ ಮದ್ದಲ್ಲ ಅಂತ ನಾವು ಬಿಟ್ಬಿಡ್ತೀವಿ. ಹಿತ್ತಲಲ್ಲಿ ಸಿಗ್ತಕ್ಕಂತ ಅಂದ್ರೆ ಏನ್ ಸಿಗತ್ತೆ ಅದಕ್ಕೆಲ್ಲ ನಾವು ಬೆಲೆನೆ ಕೊಡಲ್ಲ. ಅದೇನ್ ಕೆಲ್ಸ ಮಾಡತ್ತೆ ಅನ್ನೋ ತರ. ಆದ್ರೆ ನೀವು ಚೆನ್ನಾಗಿ ತೋರ್ಸ್ಕೊಟ್ರಿ ಮ್ಯಾಮ್, ಹಿತ್ತಲ ಗಿಡ ಮದ್ದು ಆಗತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ. ಇವೆಲ್ಲಾನು ಸಹ ನಮ್ಮ ಸುತ್ತಮುತ್ತಲ ಸಿಗ್ತಕ್ಕಂತ ಗಿಡಗಳೇನೆ. ಅದ್ರ ಉಪಯೋಗಗಳನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜೊತೆಗೆ ಇನ್ನೊಂದು ನಾನು ಇನ್ಸುಲಿನ್ ಎಲೆ ಅಂತ ನೋಡೋಣ. ಮತ್ತೆ ಇನ್ಸುಲಿನ್ ಎಲೆ ನೋಡಿ, ಬೆಳಗ್ಗೆ ತಗೊಂಬಂದು ಇದು ಗೊತ್ತಿರುತ್ತಾ ಯಾರಿಗಾದ್ರು? ಏನ್ ಮೇಡಮ್ ಅದ್ರ ಹೆಸರು? ಇನ್ಸುಲಿನ್ ಎಲೆ. ಇನ್ಸುಲಿನ್ ಎಲೆ, ಓಕೆ. ಇದು ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಇದು ಹುಳಿ ಟೇಸ್ಟ್ ಇದು. ಇದು ಅದೇ ಇನ್ಸುಲಿನ್ ಇಂಜೆಕ್ಷನ್ ತಗೋತಾರಲ್ಲ ಇನ್ಸುಲಿನ್ ಪೇಷಂಟ್ಗಳು, ಅದ್ರ ಬದಲು ಇದನ್ನ ಡೈಲಿ ಅಂತ ಅಂದ್ರೆ ಜ್ಯೂಸ್ ಮಾಡ್ಕೊಂಡ್ ಕುಡಿಬಹುದು. ಇದನ್ನ ಕುಡಿದ್ಬಿಟ್ಟು ಜ್ಯೂಸ್ ಮಾಡಿ ಕುಡಿದು 8 ದಿನ ಬಿಟ್ಟು ಹೋಗಿ ಶುಗರ್ ಟೆಸ್ಟ್ ಮಾಡಿಸಿದ್ರೆ ಎಷ್ಟೋ ಜನಕ್ಕೆ ಬಂದಿದೆ ರಿಸಲ್ಟ್. ಏನೇನೋ ಅಷ್ಟೇನೆ ಬೇಯಿಸಿ ಜ್ಯೂಸ್ ಮಾಡುವಂತದ್ದು. ಯಾರಾದ್ರೂ ದಿನ ತೋರಿಸಿ ಅಂತ ಹೇಳಿದ್ರು ಮೇಡಮ್. ನಾನು ಈ ರೆಮಿಡಿಗಳನ್ನ ಮನೇಲಿ ಮಾಡಿ ತೋರಿಸ್ತೇನೆ. ಇದನ್ನೇನಪ್ಪಾ ಅಂತಂದ್ರೆ ಇದನ್ನ ತೊಳೆದ್ಬಿಟ್ಟು ಕ್ಲೀನಾಗಿ ಎಲೆ ಬಿಡಿಸಿ ಕ್ಲೀನಾಗಿ ಹೆಚ್ಚಿಬಿಟ್ಟು ಒಂದು ತುಪ್ಪದಲ್ಲಿ ಉರಿಯೋದು. ಮಾಮೂಲಿ ಚಟ್ನಿ, ಸಾಮಾನ್ಯ ಚಟ್ನಿ ಹಾಕ್ತಿರ್ತೀವಿ, ತೆಂಗಿನಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಈ ತರ ಹಾಕೊಂಡ್ರೆ ಇದೊಂಥರ ಟೇಸ್ಟ್. ಹುರಿಗಡ್ಲೆ, ಹುಣಸೆ ಹಣ್ಣು ಬೇರೆ ಹಾಕ್ತಿವಿ. ಇದಕ್ಕೆ ಹುಳಿ ಇರೋದ್ರಿಂದ ಈ ಸೊಪ್ಪು ಇದು ಟೇಸ್ಟೇ ಹುಳಿ. ಅದರಿಂದ ಹುಳಿ ಒಂದು ಬಿಟ್ಟು ಬಾಕಿದೆಲ್ಲ ಹಾಕಿ ನೆಕ್ಸ್ಟ್ ಮತ್ತೆ ಎಲ್ಲದಕ್ಕೂ ನಾವು ಸಾಸಿವೆ ಹಿಂಗು ಒಗ್ಗರಣೆ ಹಾಕೋದು, ಬೆಳ್ಳುಳ್ಳಿ ಹಾಕಲ್ಲ. ಅದರಿಂದ ಸಾಸಿವೆ ಹಿಂಗು ಹಾಕಿ ತುಪ್ಪದಲ್ಲಿ ಒಗ್ಗರಣೆ ಮಾಡಿ ತಿಂದ್ರೆ, ಅನ್ನ ಕಲ್ಸ್ಕೊಂಡು ಒಂದ್ ಸ್ಪೂನ್ ತುಪ್ಪ ಹಾಕೊಂಡು ತಿಂದ್ರೆ ಅನ್ಕೋ, ಈ ಚಳಿಗಾಲಕ್ಕೆ ಕರಿಬೇವಿನ ಸೊಪ್ಪಿನ ಬಜ್ಜಿ ಆಗಿರ್ಬೋದು, ಇಂಥದ್ದೆಲ್ಲಾನು ಕರಿಬೇವಿನ ಸೊಪ್ಪು ತಂಬುಳಿ ನಾವು ಬಜ್ಜಿನ ಎಲ್ಲ ಮಾಡ್ತೀವಲ್ವಾ, ಇವೆಲ್ಲ ತುಂಬಾ ಚಳಿಗಾಲಕ್ಕೆ ಬಾಡಿಲಿ ಶಾಖ ಕೂಡ ಉತ್ಪತ್ತಿ ಮಾಡುತ್ತೆ. ಚಳಿಗೆ ತುಪ್ಪದ ಅಂಶ ತುಂಬಾ ಬೇಕು, ಎಣ್ಣೆ ಜಿಡ್ಡಿನ ಅಂಶ ಬೇಕು ಅಂತೀವಲ್ವಾ. ಈ ಎಳ್ಳು ಬೆಲ್ಲ ಇದೆಲ್ಲ ತಿಂತೀವಲ್ವಾ ಇವಾಗ, ಅದ್ರ ಜೊತೆಗೆ ನಾವು ತುಪ್ಪನೂ ಸೇರಿಸ್ಬೇಕಾಗುತ್ತೆ. ಎಳ್ಳು ಬೆಲ್ಲದಲ್ಲಿ ತುಪ್ಪ ಇಲ್ಲ ನಾವು ಸೇರಿಸಿರಲ್ಲ, ಬರೀ ಎಣ್ಣೆ ಅಂಶ ಇರುತ್ತೆ. ತುಪ್ಪ ತಿನ್ನಕ್ಕೆ ಇಷ್ಟ ಇಲ್ಲದವರು ಅದು ಒಂಚೂರು ಇದೆಲ್ಲ ಸೇರಿಸ್ಕೊಂಡಾಗ ಅದು ಇದು ಗೊತ್ತಾಗಲ್ಲ. ಅದರಿಂದ ಇದನ್ನ ತುಂಬಾ ಚೆನ್ನಾಗಿ ಬಳಸ್ಬೋದು. ಒಂದು 3-4 ಚಟ್ನಿ ಐಟಮ್ಗಳಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಮೇಡಮ್. ಅದೇ ನಾನು ಹೇಳಿದ್ನಲ್ಲ ಮುಟ್ಟದ ಮನಿ ಸೊಪ್ಪೊಂದು ಚಟ್ನಿ, ಅದು ನಾನು ಮಾಡಿರೋದು. ನಾನು ಹೇಳ್ತಾ ಇರೋದೆಲ್ಲ ನಾನು ಮಾಡಿ ಇದ್ರ ಟೇಸ್ಟ್ ನನಗೆ ಗೊತ್ತಿರೋದ್ರಿಂದ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ನಾನು ಇದನ್ನ ಮಾಡಿ ಉಪಯೋಗಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಓಕೆ, ಸೂಪರ್ ಮ್ಯಾಮ್. ನಮ್ ನಾಗರತ್ನ ಮೇಡಮ್ಗೆ ಒಂದು ದೊಡ್ಡ ಚಪ್ಪಾಳೆಯನ್ನ ಕೊಡೋಣ ಮಾಸ್ಟರ್ಸ್. ನಮ್ ನಾಗರತ್ನಮ್ಮ ಮೇಡಮ್ ಏನು ಹೇಳಿದ್ರು ಸಹ ಅದನ್ನ ಕಾರ್ಯರೂಪಕ್ಕೆ ತಗೊಂಡು ಬಂದು ಅನುಭವವನ್ನ ಪಡ್ಕೊಂಡು ನಮ್ಗೆಲ್ಲರಿಗೂ ಸಹ ಮಾಹಿತಿಯನ್ನ ಕೊಡ್ತಾರೆ. ಥ್ಯಾಂಕ್ ಯು ಮ್ಯಾಮ್, ನಿಮ್ಗೊಂದು ದೊಡ್ಡ ಚಪ್ಪಾಳೆ ಮ್ಯಾಮ್. ಅವಕಾಶಕ್ಕಾಗಿ ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.